ಪ್ರತಿಯೊಂದು ಜರ್ನಿಗೂ ಒಂದು ಡೆಸ್ಟಿನೇಷನ್ ಇದ್ದೇ ಇರುತ್ತೆ. ಆದರೆ ನಮ್ಮ ಈ ಜರ್ನಿಲಿ ಡೆಸ್ಟಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿತ್ತೋ ಜರ್ನಿ ಕೂಡ ಅಷ್ಟೇ ಕ್ರೇಜಿ, ಮೆಮೊರೇಬಲ್ ಆ್ಯಂಡ್ ಅನ್ಫರ್ಗೆಟೇಬಲ್ ಆಗಿತ್ತು. ಈ ಸಲ ನಮ್ಮ ಪಯಣ ನೆದರ್ಲ್ಯಾಂಡ್ಸ್ ಕಡೆಗೆ. ಬಟ್ ಅದಕ್ಕೂ ಮುಂಚೆ ನಾವು ಜರ್ಮನಿಗೆ ಯಾಕೆ ಹೋದ್ವಿ, ನಮ್ಮ ಓವರ್ನೈಟ್ ಕ್ರೂಸ್ ಟ್ರಿಪ್ ಹೇಗಿತ್ತು, ಯುರೋಪ್ ರೋಡ್ ಟ್ರಿಪ್ ಅದರಲ್ಲೂ ನೋ ಸ್ಪೀಡ್ ಲಿಮಿಟ್ ಜರ್ಮನಿ ಹೈವೇ ರೋಡ್ ಟ್ರಿಪ್ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯುಕೆ ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್. ಇನಿಷಿಯಲಿ ನಾವು ಗೋತೆನ್ಬರ್ಗಿಂದ ನೆದರ್ಲ್ಯಾಂಡ್ಸ್ವರೆಗೂ ಪೂರ್ತಿ ರೋಡ್ ಟ್ರಿಪ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆರಾಮಾಗಿ 4 ಕಂಟ್ರೀಸ್ ಕವರ್ ಮಾಡ್ಬೋದು ಅಂತ. ಬಟ್ ಆಮೇಲೆ ಅನ್ನಿಸ್ತು ಇಲ್ಲಿಂದ ಅಲ್ಲಿವರೆಗೂ ಡ್ರೈವ್ ಮಾಡ್ಕೊಂಡು ಹೋಗೋದೇನೋ ಸರಿ, ಬಟ್ ನನಗೇನು ಓಕೆ, ಬಟ್ ಇವ್ರಿಗೆ ತುಂಬ ಸುಸ್ತಾಗುತ್ತೆ, ಬರೀ ಡ್ರೈವಿಂಗಲ್ಲಿ ಟೈಮ್ ಹೋಗಿಬಿಡುತ್ತೆ ಅಂತ. ಅದಕ್ಕೆ ನಾವು ಆ ಪ್ಲ್ಯಾನ್ನ ಚೇಂಜ್ ಮಾಡಿ ಬೇರೆ ಪ್ಲ್ಯಾನ್ ಮಾಡಿದ್ವಿ. ನಾವು ನಮ್ಮ ಜರ್ನಿಲಿ ಫಸ್ಟು ಕ್ರೂಸ್ ಮೂಲಕ ಶುರು ಮಾಡಿದ್ವಿ, ಗೋತೆನ್ಬರ್ಗಿಂದ ಕೀಲ್ ಜರ್ಮನಿವರೆಗೂ. ಆ್ಯಂಡ್ ದಿಸ್ ವಾಸ್ ದ ಬೆಸ್ಟ್ ಪ್ಲ್ಯಾನ್. ನಾವು ಗೋತೆನ್ಬರ್ಗ್ನ ಸ್ಟೆನಾ ಲೈನ್ ಟರ್ಮಿನಲ್ ರೀಚ್ ಆದ್ವಿ. And Stena Line is one of Europe's biggest ferry operators. Sweden, Germany, Denmark, Poland, Latvia, UK and Netherlands ನಂಥ ಕಂಟ್ರೀಸ್ನ ಕನೆಕ್ಟ್ ಮಾಡುತ್ತೆ. ವೆಲ್ಕಮ್ ಟು ಸ್ಟೆನಾ ಲೈನ್. ಇಲ್ಲಿ ಬೋರ್ಡಿಂಗ್ ಆಲ್ಮೋಸ್ಟ್ ಏರ್ಪೋರ್ಟ್ ಥರನೇ ಇರುತ್ತೆ. ನಾವು ಪಾಸ್ಪೋರ್ಟ್ ವೆರಿಫಿಕೇಷನ್, ಟಿಕೆಟ್ ವೆರಿಫಿಕೇಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೋರ್ಡಿಂಗ್ ಪಾಸ್ ಆ್ಯಂಡ್ ನಮ್ಮ ರೂಮ್ನ ಕೀಸ್ನ ಕಲೆಕ್ಟ್ ಮಾಡಿಕೊಂಡು ಬೋರ್ಡ್ ಆದ್ವಿ. ಸೀರಿಯಸ್ಲಿ ಕ್ರೂಸ್ ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆ ಇದು ಕ್ರೂಸ್ ಅಲ್ಲ, ಫ್ಲೋಟಿಂಗ್ ಹೋಟೆಲ್ ಥರ ಅನ್ನಿಸ್ತು. ಬಂದ ತಕ್ಷಣ ಎಲ್ಲಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಫಸ್ಟು ನಮ್ಮ ರೂಮ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಸೀರಿಯಸ್ಲಿ. ಬಿಕಾಸ್ ಈ ಕ್ರೂಸು ಎಷ್ಟು ದೊಡ್ಡದಿತ್ತು ಅಂದರೆ ಒಂದೊಂದು ಕಾರಿಡೋರ್ ಒಂದೇ ಥರ ಕಾಣಿಸ್ತಾ ಇತ್ತು. ಫೈನಲಿ ನಾವು ನಮ್ಮ ರೂಮ್ಗೆ ಎಂಟ್ರಿ ಆದ್ವಿ. ಕ್ಯಾಬಿನ್ಸ್ ಕಾಂಪ್ಯಾಕ್ಟ್ ಆಗಿದ್ರು ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ ಇದ್ವು. ಕಂಫರ್ಟೇಬಲ್ ಬೆಡ್ಸ್, ಪ್ರೈವೇಟ್ ಬಾತ್ರೂಮ್, ಮಿರರ್, ಸ್ವಲ್ಪ ಸ್ಟೋರೇಜ್ಗೆ ಸ್ಪೇಸ್. ಒಂದು ರಾತ್ರಿ ಸ್ಟೇಗೆ ಇದು ಪರ್ಫೆಕ್ಟ್ ಆಗಿತ್ತು. ಲಗೇಜ್ ಎಲ್ಲ ನಾವು ರೂಮಲ್ಲಿಟ್ಟು ಸೀದಾ ಹೋಗಿದ್ದು ಟಾಪ್ ಡೆಕ್ಗೆ. ವೆದರ್ ಅಂತೂ ಸಖತ್ತಾಗಿತ್ತು, ಸನಿ ಡೇ ಆಗಿತ್ತು. ಆ್ಯಂಡ್ ಇದು ಬರೀ ಪ್ಯಾಸೆಂಜರ್ ಕ್ರೂಸ್ ಅಲ್ಲ, ಇಲ್ಲಿ ಕಾರ್ಸ್, ಮೋಟರ್ ಸೈಕಲ್ಸ್, ಕ್ಯಾಂಪರ್ಸ್, ಟ್ರಕ್ಸ್ ಎಲ್ಲ ತಗೊಂಡು ಹೋಗ್ಬೋದು. ಅದಕ್ಕೆ ಯುರೋಪಲ್ಲಿ ರೋಡ್ ಟ್ರಿಪ್ ಮಾಡೋರಿಗೆ ಇದು ಸೂಪರ್ ಕನ್ವೀನಿಯಂಟ್ ಆಪ್ಷನ್.
ಟಾಪ್ ಡೆಕ್ಕಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಇದೆ. ಆರಾಮಾಗಿ ನಾವಿಲ್ಲಿ ಸನ್ ಬೇದಿಂಗ್ ಮಾಡ್ಬೋದು. ಇಲ್ಲೇ ನಿಮ್ಮ ಸ್ನ್ಯಾಕ್ಸ್ ಡ್ರಿಂಕ್ಸ್ನ ತಂದು ಎಂಜಾಯ್ ಮಾಡ್ಬೋದು, ಇಲ್ಲ ಸಿಂಪ್ಲಿ ಸೀ ಬ್ರೀಸ್ನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಇವಾಗ ನೀರಿಲ್ಲ, ಖಾಲಿಯಾಗಿದೆ, ಬಟ್ ಪ್ರಾಬ್ಲಿ ಸಮ್ಮರಲ್ಲಿ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇರುತ್ತೆ ಅಂತ ಅನಿಸುತ್ತೆ. ನಲ್ಲಿ ಇದಂತೂ ಕಂಪ್ಲೀಟ್ ರಿಲ್ಯಾಕ್ಸಿಂಗ್ ಸ್ಪೇಸ್. ವೆದರ್ ಇಷ್ಟೊಂದು ಚೆನ್ನಾಗಿತ್ತು, ಸನ್ನಿ ಡೇ ಆಗಿತ್ತು. ನಾವು ತುಂಬ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಕ್ರೂಸ್ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ನೀವಿಲ್ಲಿ ರೆಡ್ ಲೈನ್, ಗ್ರೀನ್ ಲೈನ್, ಬ್ಲೂ ಲೈನ್ನ ನೋಡ್ಬೋದು. ಈ ಥರ ಲೈನ್ಸ್ ಯಾಕಿರುತ್ತೆ ಅಂದರೆ, ಈ ಕ್ರೂಸು ಇಷ್ಟೊಂದು ದೊಡ್ಡದಿರೋದ್ರಿಂದ ಪ್ಯಾಸೆಂಜರ್ಸ್ಗೆ ಈಸಿ ನ್ಯಾವಿಗೇಟ್ ಮಾಡೋಕ್ಕೆ ಈ ಥರ ಕಲರ್ಡ್ ರೂಟ್ಸ್ನ ಯೂಸ್ ಮಾಡ್ತಾರೆ. ಇಲ್ಲಿ ರೆಸ್ಟೋರೆಂಟ್ಸ್, ಕೆಫೆಸ್, ಲಾಂಜಸ್, ಡ್ಯೂಟಿ ಫ್ರೀ ಶಾಪಿಂಗ್ ಆ್ಯಂಡ್ ಕಿಡ್ಸ್ಗೆ ಪ್ಲೇಯಿಂಗ್ ಏರಿಯಾ ಆ್ಯಂಡ್ ಕಸಿನೋ ಥರ ಪ್ಲೇಯಿಂಗ್ ಏರಿಯಾ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ರೆಸ್ಟೋರೆಂಟ್ಸಲ್ಲಿ ಬಫೆ ಸಿಸ್ಟಮ್ ಕೂಡ ಇರುತ್ತೆ. ನಾವು ಇಲ್ಲೇ ಸ್ವಲ್ಪ ಹೊತ್ತು ಕೂತು ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಆಗೋಣ ಅಂತ ವಾಪಸ್ ರೂಮಿಗೆ ಹೊರಟ್ವಿ. ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ನಾನು ಮನೆಯಿಂದ ಮಾಡ್ಕೊಂಬಂದಿದ್ದ ಊಟನ ಎಲ್ಲರೂ ಈ ಬ್ಯೂಟಿಫುಲ್ ವ್ಯೂ ಜೊತೆ ಈ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ಡಿನ್ನರ್ನ ಮುಗಿಸಿದ್ವಿ. ಆಮೇಲೆ ಈ ಬ್ಯೂಟಿಫುಲ್ ಸನ್ಸೆಟ್ ಬಗ್ಗೆ ನಿಜವಾಗ್ಲೂ ವರ್ಡ್ಸಲ್ಲಿ ವಿವರಿಸೋಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನನಗೆ ಕಣ್ಣಿಗೆ ಕಟ್ದ ಹಾಗೆ ಇದೆ ಇನ್ನೂ ಕೂಡ. ಬಟ್ ಇಲ್ಲಿ ತುಂಬ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಆಲ್ರೆಡಿ ನಾವು ಸಿ ಮಧ್ಯ ಬಂದುಬಿಟ್ಟಿದ್ವಿ ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ನಾವು ಅಲ್ಲಿಂದ ವಾಪಸ್ ಲಾಂಚ್ ಕಡೆಗೆ ಹೋದ್ವಿ. ಅಲ್ಲಿ ಮ್ಯೂಸಿಕಲ್ ನೈಟ್ ನಡೀತಿತ್ತು. ಆ್ಯಂಡ್ ನಾವು ಮ್ಯೂಸಿಕ್ನ ಎಂಜಾಯ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಊನೋ ಕಾರ್ಡ್ಸ್ ಆಟ ಆಡಿದ್ವಿ. ಆಮೇಲೆ ಡಾನ್ಸ್ ಫ್ಲೋರ್ ಓಪನ್ ಆಯಿತು. ಸ್ವಲ್ಪ ಹೊತ್ತು ದೂರದಿಂದ ಹಾಗೆ ನೋಡಿದ್ವಿ, ಬಟ್ ಆಮೇಲೆ ಆ ಅಟ್ಮಾಸ್ಫಿಯರ್ಗೆ, ಅಲ್ಲಿರೋ ಅಂಥ ಜನರ ಎನರ್ಜಿಗೆ ನಮಗೆ ಸುಮ್ಮನೆ ಕೊಡೋಕ್ಕೆ ಆಗಲಿಲ್ಲ. ನಾವು ಎಲ್ಲರ ಜೊತೆ ಹೋಗಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಿಜ ಹೇಳಬೇಕಂದ್ರೆ ಒಂದು ಸಾಂಗು ಗೊತ್ತಿರಲಿಲ್ಲ. ಎಲ್ಲ ಸ್ವೀಡಿಷ್ ಲ್ಯಾಂಗ್ವೇಜೋ ಜರ್ಮನ್ ಲ್ಯಾಂಗ್ವೇಜೋ ಸೀರಿಯಸ್ಲಿ ಗೊತ್ತಿಲ್ಲ. ಬಟ್ ಡ್ಯಾನ್ಸ್ ಮಾಡೋಕ್ಕೆ ಲ್ಯಾಂಗ್ವೇಜ್ ಗೊತ್ತಿರಬೇಕಾ? ಇಲ್ಲ ಅಲ್ವಾ? ಸೊ ನಾವು ಮ್ಯೂಸಿಕ್ಗೆ ಆರಾಮಾಗಿ ಹೆಜ್ಜೆ ಹಾಕಿದ್ವಿ. ನಾವು ಡ್ಯಾನ್ಸ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗಿ ಮಲ್ಗೋ ಅಷ್ಟರಲ್ಲಿ 11:30-12 ಗಂಟೆ ಆಗಿತ್ತು. ಗುಡ್ ಮಾರ್ನಿಂಗ್ ಫ್ರಮ್ ಜರ್ಮನಿ. ನಿಜ ಹೇಳಬೇಕಂದ್ರೆ ರಾತ್ರಿ ಟೈಮ್ ಹೇಗೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಬೆಳಗ್ಗೆ ಆಗೋ ಅಷ್ಟರಲ್ಲಿ ನಮ್ಮನ್ನು ಬೇರೆ ದೇಶ ವೆಲ್ಕಮ್ ಮಾಡ್ತು. ವೆದರ್ ಮಾತ್ರ ಸಖತ್ತಾಗಿತ್ತು. ಅ ವೆರಿ ಗುಡ್ ಸ್ಟಾರ್ಟ್ ಟು ಅವರ್ ರೋಡ್ ಟ್ರಿಪ್ ಅಂತ ಅಂದ್ಕೊಂಡು
ಕ್ರೂಸಿಂದ ಚೆಕ್ಔಟ್ ಮಾಡಿ ಇಂಥ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗೊತ್ತಷ್ಟೇ ಹಾಗೆ ಬಾಯ್ ಹೇಳಿ ನಮ್ಮ ಮುಂದಿನ ಜರ್ನಿನ ಶುರು ಮಾಡಿದ್ವಿ. ನಮ್ಮ ಈ ರೋಡ್ ಟ್ರಿಪ್ಗೆ ನಾವು ಬುಕ್ ಮಾಡಿದ್ದು ಕೂಪ್ರಾ ಫಾರ್ಮೆಂಟರ್ ಕಾರ್. ಲಗೇಜ್ನೆಲ್ಲ ತುಂಬಿಸ್ಕೊಂಡು ನಮ್ಮ ಜರ್ನಿನ ನಾವು ಶುರು ಮಾಡಿದ್ವಿ. ಆನ್ ದ ವೇ ಹೋಗ್ತಾ ಹೈವೇ ಮಧ್ಯೆ ಇದ್ದ ಬರ್ಗರ್ ಕಿಂಗ್ನಲ್ಲಿ ನಮ್ಮ ಬ್ರಂಚ್ ಮುಗಿಸ್ಕೊಂಡ್ವಿ. ಇಲ್ಲಿಂದ ನಮ್ಮ ಜರ್ನಿ ಜರ್ಮನಿಯ ಬ್ಯೂಟಿಫುಲ್ ಸಿಟಿ ಬ್ರೆಮೆನ್ ಕಡೆಗೆ ಸಾಕ್ತು. ವೆಲ್ಕಮ್ ಟು ಬ್ರೆಮೆನ್. ಸುಮಾರು 1200 ಇಯರ್ಸ್ ಹಿಸ್ಟ್ರಿ ಹೊಂದಿರುವ ಈ ಸಿಟಿ ಜರ್ಮನಿಯ ಓಲ್ಡೆಸ್ಟ್ ಸಿಟಿಗಳಲ್ಲಿ ಒಂದು. ಈ ಸಿಟಿ ಇಲ್ಲಿರೋ ಹಿಸ್ಟ್ರಿ ಆ್ಯಂಡ್ ಆರ್ಕಿಟೆಕ್ಚರ್ಗೆ ತುಂಬಾನೇ ಫೇಮಸ್. ನಾವು ಫಸ್ಟ್ ಬಂದಿದ್ದು ಬ್ರೆಮೆನ್ ಮಾರ್ಕೆಟ್ ಸ್ಕ್ವೇರ್ಗೆ. ಈ ಪ್ಲೇಸು ಬ್ರೆಮೆನ್ ಸಿಟಿಯ ಹಾರ್ಟ್ ಅಂತಾನೆ ಹೇಳ್ಬೋದು. ಎಲ್ಲಿ ನೋಡಿದ್ರು ಬ್ಯೂಟಿಫುಲ್ ಆರ್ಕಿಟೆಕ್ಚರ್, ಬ್ಯೂಟಿಫುಲ್ ಹಿಸ್ಟೋರಿಕ್ ಬಿಲ್ಡಿಂಗ್ಸ್. ಇಲ್ಲಿರುವ ಮೇನ್ ಅಟ್ರಾಕ್ಷನ್ ಏನಪ್ಪಾ ಅಂದರೆ ಬ್ರೆಮೆನ್ನ ಟೌನ್ ಹಾಲ್. ಈ ಟೌನ್ ಹಾಲ್ 600 ವರ್ಷದ ಹಿಂದೆ ನಿರ್ಮಾಣ ಆಗಿದೆ ಆ್ಯಂಡ್ ಇದು ಇವತ್ತಿಗೂ ಯುರೋಪ್ನ ಅತ್ಯಂತ ವೆಲ್ ಪ್ರಿಸರ್ವ್ಡ್ ಬ್ಯೂಟಿಫುಲ್ ಆರ್ಕಿಟೆಕ್ಚರ್ ಹೊಂದಿರುವ ಬಿಲ್ಡಿಂಗ್ಸ್ಗಳಲ್ಲಿ ಒಂದಾಗಿದೆ. ಇದರ ಆರ್ಕಿಟೆಕ್ಚರಲ್ ಇಂಪಾರ್ಟೆನ್ಸ್ಗಾಗಿ ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಗುರುತಿಸಲಾಗಿದೆ. ಟೌನ್ ಹಾಲ್ ಪಕ್ಕದಲ್ಲೇ ಇರುವ ಈ ರೋಲ್ಯಾಂಡ್ ಸ್ಟ್ಯಾಚ್ಯೂ ಕೂಡ ಬ್ರೆಮೆನ್ನ ಒಂದು ಸಿಂಬಾಲ್. 1404ರಲ್ಲಿ ನಿರ್ಮಿಸಲಾದ ಈ ಸ್ಟ್ಯಾಚ್ಯೂ ಫ್ರೀಡಮ್ ಆ್ಯಂಡ್ ಇಂಡಿಪೆಂಡೆನ್ಸ್ನ ಸಂಕೇತ ಆಗಿದೆ. ಆ್ಯಂಡ್ ಅದಕ್ಕೆ ತಕ್ಕನಾಗೆ ನಾವಿವತ್ತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೀನ್ ಕೂಡ ನೋಡಿದ್ವಿ. ಇಲ್ಲೇ ಒಂದು ಪ್ರೊಟೆಸ್ಟ್ ನಡೀತಿತ್ತು. ನಾನು ಕುತೂಹಲದಿಂದ ಯಾಕೆ ಈ ಪ್ರೊಟೆಸ್ಟ್ ನಡೀತಿರ್ಬೋದು ಅಂತ ತಿಳ್ಕೊಂಡಾಗ ಅವ್ರು ಹೇಳಿದ್ದು ಈ ಪ್ರೊಟೆಸ್ಟ್ ಈಗ ನಡೀತಿರೋ ವಾರ್ ವಿರುದ್ಧ
ಆ್ಯಂಡ್ ಜರ್ಮನಿಲಿ ಇಂಥ ಪೀಸ್ಫುಲ್ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ಕಾಮನ್ ಅಂತ ಹೇಳಿದ್ರು. ಬ್ರೆಮೆನ್ನಲ್ಲಿ ನಾವು ನಮ್ಮ ಬ್ಯೂಟಿಫುಲ್ ಆಫ್ಟರ್ನೂನ್ನ ಸ್ಪೆಂಡ್ ಮಾಡಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ನೆದರ್ಲ್ಯಾಂಡ್ಸ್ ಕಡೆಗೆ ಹೊರಟ್ವಿ. ಜರ್ಮನಿಲಿ ರೋಡ್ ಟ್ರಿಪ್ಸ್ ಅಂದರೆ ಕ್ರೇಜಿ ಎಕ್ಸ್ಪೀರಿಯನ್ಸ್. ಇಲ್ಲಿ ಹೈವೇನ ಒಂದಿಷ್ಟು ಸೆಕ್ಷನ್ಸ್ ಅಲ್ಲಿ ಅಫಿಷಿಯಲ್ ಸ್ಪೀಡ್ ಲಿಮಿಟ್ ಇರೋದಿಲ್ಲ, ಅಂದರೆ ನೀವು ಎಷ್ಟು ಬೇಕಾದರೂ ಸ್ಪೀಡ್ನಲ್ಲಿ ಡ್ರೈವ್ ಮಾಡ್ಬೋದು. ಬಟ್ ಇಲ್ಲಿರೋ ರೋಡ್ ಕಂಡೀಷನ್ಸ್, ಸೇಫ್ಟಿ, ಕಾರ್ ಕೆಪಾಸಿಟಿ ಎಲ್ಲನೂ ನೋಡಿಕೊಂಡು ಡ್ರೈವ್ ಮಾಡಬೇಕು. ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್ ಅನ್ನೋದನ್ನ ನೆನ್ಪಿಟ್ಕೊಂಡು ನೋ ಸ್ಪೀಡ್ ಲಿಮಿಟ್ ಅಂದರೆ ಜಾಸ್ತಿ ಕಾಷಸ್ ಆ್ಯಂಡ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಂಡು ಸೇಫ್ ಆಗಿ ಡ್ರೈವ್ ಮಾಡಬೇಕು. ನಿಜ ಹೇಳಬೇಕು ಅಂದರೆ ಇಲ್ಲಿರೋ ರೋಡ್ಸು ಎಸ್ಪೆಷಲಿ ಹೈವೇಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು. ನಾವು ತುಂಬ ಹೊತ್ತು ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿದ್ಮೇಲೆ ಒಂದು ಪಿಟ್ ಸ್ಟಾಪ್ ತಗೊಂಡು ರಿಲ್ಯಾಕ್ಸ್ ಆದ್ವಿ. ಹಾಗೆ ನಮ್ಮ ಕಾರ್ ಇಂಜಿನ್ ಕೂಡ ಕೂಲ್ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ಈಗಾಗಲೇ ಅಫಿಷಿಯಲಿ ನೆದರ್ಲ್ಯಾಂಡ್ಸ್ಗೆ ರೀಚ್ ಆಗಿದ್ವಿ. ಮತ್ತೆ ಹೊಸ ದೇಶ, ಹೊಸ ರೋಡ್ ಆ್ಯಂಡ್ ಹೊಸ ಎಕ್ಸೈಟ್ಮೆಂಟ್. ಬಟ್ ಈ ಹೈವೇಸ್ನಲ್ಲಿ ಸಿಕ್ಕಾಪಟ್ಟೆ ರೂಲ್ಸ್ನ ಫಾಲೋ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮ ಜೇಬ್ ಖಾಲಿ ಮಾಡಿಕೊಂಡು ಸಿಕ್ಕಾಪಟ್ಟೆ ಫೈನ್ನ ಕಟ್ಟಬೇಕಾಗತ್ತೆ ಅಷ್ಟೆ. ವೆಲ್ಕಮ್ ಟು ನೆದರ್ಲ್ಯಾಂಡ್ಸ್. ನೆದರ್ಲ್ಯಾಂಡ್ಸಲ್ಲಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಈ ಬ್ಯೂಟಿಫುಲ್ ನಾರ್ಡ್ವೈಕ್ ಆನ್ ಝೇ ಬೀಚ್. ನಾವಿಲ್ಲಿಗೆ ಫಸ್ಟ್ ಯಾಕೆ ಬಂದಿದ್ದು ಅಂದರೆ ಬ್ಯೂಟಿಫುಲ್ ಸನ್ಸೆಟ್ನ ನೋಡೋಕ್ಕೆ. ಆ್ಯಂಡ್ ನಾವು ಬಂದು ರೀಚ್ ಆಗಿದ್ದ ಟೈಮ್ ಅಂತೂ ಪರ್ಫೆಕ್ಟ್ ಆಗಿತ್ತು. ಬ್ಯೂಟಿಫುಲ್ ಗೋಲ್ಡನ್ ಆರ್ ಅಂತಲೇ ಹೇಳ್ಬೋದು.
ನಾವು ಎಷ್ಟೊತ್ತು ಇಲ್ಲೇ ಬ್ಯೂಟಿಫುಲ್ ಸನ್ಸೆಟ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಗೆಸ್ ವಾಟ್, ನಾನು ನನ್ನ ಸ್ಕೂಲ್ ಫ್ರೆಂಡ್ನ ಎಷ್ಟೋ ವರ್ಷಗಳಾದಮೇಲೆ ಇಲ್ಲಿ ಮೀಟ್ ಆಗೋ ಹಾಗಾಯಿತು. ನಿಜವಾಗ್ಲೂ ಎಷ್ಟೋ ವರ್ಷಗಳ ನಂತರ ಬೇರೆ ದೇಶದಲ್ಲಿ ಸ್ಕೂಲ್ ಫ್ರೆಂಡ್ನ ಮೀಟ್ ಆಗೋದು ಅಂದರೆ ಸುಮ್ಮನೆನಾ, ಅದೊಂಥರ ಸ್ಪೆಷಲ್ ಫೀಲಿಂಗ್. ನಾವು ಲಾಸ್ಟ್ ಟೈಮ್ ಆಮ್ಸ್ಟರ್ಡ್ಯಾಮ್ಗೆ ಬಂದಾಗ ಇವರು ಇಂಡಿಯಾಗೆ ಹೋಗಿದ್ರು, ಸೊ ಮೀಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಎಷ್ಟೋ ವರ್ಷಗಳ ನಂತರ ಮೀಟ್ ಆಗಿ ನಮ್ಮ ಸಾಕಷ್ಟು ಮಾತುಗಳು ಆ್ಯಂಡ್ ಹಳೆ ನೆನಪುಗಳ ಮಧ್ಯೆ ಟೈಮ್ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ನಾವು ಲಾಂಗ್ ಡ್ರೈವ್ ಮಾಡ್ಕೊಂಬಂದು ಸಿಕ್ಕಾಪಟ್ಟೆ ಸುಸ್ತಾಗಿದ್ವಿ. ಆಮೇಲೆ ನನ್ನ ಫ್ರೆಂಡ್ ಮನೇಲಿ ಊಟ ಮುಗಿಸ್ಕೊಂಡು ಆ ರಾತ್ರಿ ಅವ್ರ ಮನೇಲಿ ಸ್ಟೇ ಮಾಡಿದ್ವಿ. ಲಿಟ್ರಲಿ ಈ ಟ್ರಿಪ್ಪಲ್ಲಿ ಬ್ರೇಕ್ಫಾಸ್ಟ್ ಒಂದು ಕಂಟ್ರಿ, ಲಂಚ್ ಒಂದು ಕಂಟ್ರಿ ಆ್ಯಂಡ್ ಡಿನ್ನರ್ ಒಂದು ಕಂಟ್ರಿಲಿ ಅನ್ನೋ ಥರ ಆಯಿತು. ಒಟ್ಟಿನಲ್ಲಿ ಒಂದು ಓವರ್ ನೈಟ್ ಕ್ರೂಸ್ ಜರ್ನಿ, ಒಂದು ಅನ್ಫಾರ್ಗೆಟೇಬಲ್ ರೋಡ್ ಟ್ರಿಪ್, ಒಂದು ಹಿಸ್ಟಾರಿಕ್ ಸಿಟಿ, ಒಂದು ಬ್ಯೂಟಿಫುಲ್ ಸನ್ಸೆಟ್ ಆ್ಯಂಡ್ ತುಂಬ ವರ್ಷಗಳ ನಂತರ ಆದ ಒಂದು ಸ್ಪೆಷಲ್ ರಿಯೂನಿಯನ್. ಇದೆಲ್ಲ ನಮ್ಮ ಟ್ರಿಪ್ನ ಫಸ್ಟ್ ಡೇಲಿ ಸಿಕ್ಕಂಥ ಮೆಮರೀಸ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ UK ಜೋಡಿ ಹೆಜ್ಜೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.